ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಜ್ವಾಲಾಮುಖಿ ಸ್ವಾಗತ ಸುಸ್ವಾಗತ. ಎಲ್ಲ ಸೌಜನ್ಯ ಹೋರಾಟಗಾರಿಗೂ, ಸತ್ಯದ ಬರತಕ್ಕಂಥ ಎಲ್ಲ ಹೋರಾಟಗಾರಿಗೂ ನೋಡಿ ಸ್ನೇಹಿತರೆ, ಇಲ್ಲಿ ಒಂದು ನಾನು ಡಿಫ್ರೆಂಟ್ ವೀಡಿಯೋ ಆಗ್ತೀನಿ ಅಂತೇಳಿ ಬೇಜಾರಾಗಕ್ಕೆ ಹೋಗಬೇಡಿ. ಕಳ್ಳ ಸಿಗ್ಲಿ ಬಸ್ಯ ನಮ್ಮ ಕರ್ನಾಟಕದ ಸರ್ಕಾರದ ವ್ಯವಸ್ಥೆ ಹೇಗಿದೆ, ಹೇಗೆಲ್ಲ ನಡೆಯುತ್ತೆ, ಕಳುವು ಮಾಡಿರ್ತಕ್ಕಂಥದ್ದು ಹೆಂಗೆ, ಎತ್ತ, ಯಾರಿಗೆಲ್ಲ ಶಿಕ್ಷೆ ಆಗಬೇಕು, ಇದರಲ್ಲಿ ಯಾರೆಲ್ಲ ಇನ್ವಾಲ್ವ್ ಆಗ್ತಾರೆ, ಆ ವಯ ಯಾವ ಥರ ಕೇಸಿಂದ ಬಚಾವಾದ, ಪ್ರತಿಯೊಂದು ಇಂಚಿಂಚು ಮಾಹಿತಿ ಕೊಟ್ಟಿದ್ದಾರೆ. ಇದರಿಂದ ಸ್ವಲ್ಪ ಜನ ಅರ್ಥ ಮಾಡ್ಕೋಬೇಕು, ಯಾವ ಥರ ಇದೆ ನಮ್ಮ ಸಮಾಜ, ಎತ್ತ ಕಡೆ ಹೋಗ್ತಿದೆ, ಪೊಲೀಸರು ಯಾವ ಥರ ಕೆಲಸ ಮಾಡ್ತಾಯಿದ್ದಾರೆ, ಎಲ್ಲಿ ಯಾರನ್ನ ಏನು ಮಾಡಬೇಕಾಗಿತ್ತು, ಯಾರನ್ನ ಏನು ಮಾಡಿಲ್ಲ ಎಂಬುದನ್ನು ಸಿಗ್ಲಿ ಬಸ್ಯ ಅವರ ಮಾತುಗಳನ್ನು ನಿಮಗೆ ಅರ್ಥ ಆಗೋದು ಅಂದ್ಕೊಂಡು ದಯವಿಟ್ಟು ಈ ವಿಡಿಯೋವನ್ನು ನೋಡಿ. ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ. ಈಗ ನೋಡಿ ಆಗ್ತಾಯಿದ್ದೀನಿ, ಆ ವಿಡಿಯೋವನ್ನು ನೋಡಿ. ನಮಸ್ಕಾರ. ನಾನು ಸಿಗ್ಲಿ ಬಸ್ಯ, ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕು ಶಿಕ್ಷಣ ಗ್ರಾಮದ ಸಿಗ್ಲಿ ಬಸ್ಯ. ನಾನು ಇವತ್ತು ನನ್ನ ಕರ್ನಾಟಕದ ಪೊಲೀಸ್ ಎಲ್ಲ ಅಧಿಕಾರಿಗಳಲ್ಲಿ ಈ ಸಿಗ್ಲಿ ಬಸ್ಯನ ಮನವಿ ಏನಪ್ಪ ಅಂದರೆ, 1988ರಿಂದ 2010ರವರೆಗೂ ಈ ಸಿಗ್ಲಿ ಬಸ್ಯ ಅಂತರ್ಜಿಲ್ಲಾ ಕುಖ್ಯಾತ ಕಳ್ಳ ಅಂತಂದು ನನಗೆ ಕರೀತಾರೆ. ಪೊಲೀಸ್ ರೆಕಾರ್ಡ್ಸ್ನಲ್ಲಿ ಇದೆ, ಹ್ಯಾಬಿಚುವಲ್ ಕಳ್ಳ ಅಂತ. ಪದೇ ಪದೇ ಕಳ್ಳತನ ಮಾಡೋದ್ರಿಂದ ಹ್ಯಾಬಿಚುವಲ್ ಕಳ್ಳ ಅಂತ ಕರೀತಾರೆ. ಇದರ ಬಗ್ಗೆ ಸಾರ್ವಜನಿಕರಲ್ಲಿ ಸಿಗ್ಲಿ ಬಸ್ಯ 260 ಕೇಸು ಯಾವ ರೀತಿ ಗೆದ್ದ ಅಂದರೆ ಅದೇನು ದೊಡ್ಡದಲ್ಲ. 260 ಕೇಸು ಮಾಡೋಕ್ಕೂ ಅವಕಾಶ ಆಗ್ತಿದ್ದಿಲ್ಲ ಅವನಿಗೆ, ಮತ್ತು ಇಷ್ಟು ವರ್ಷ ಜೈಲು ಅನುಭವಿಸ್ತಿದ್ದೇನೆ ಇಲ್ಲ ಅವನು, ಯಾರು ಸಿಗ್ಲಿ ಬಸ್ಯ. ಯಾಕಂದರೆ ಪೊಲೀಸ್ನವರು ಒಬ್ಬ ಕಳ್ಳ ಸಿಕ್ಕ ನಂತರ ಅವನೊಂದು 10 ಮನೆ ಕಳ್ಳತನ ಮಾಡಿದಾನಂತಂದು ಆ ಕಳ್ಳ ಬಾಯಿ ಬಿಟ್ಟನಂದ್ರೆ, ಆ 10 ಮನೆ ಕಳ್ಳತನ ಮಾಡಿದ್ದು ಮನೆಗೆ ಹೋಗಿ ಗುಣ ಪಂಚನಾಮನೂ ಮಾಡಬೇಕು. ಎಲ್ಲಿ ಅಂಗಡಿಯಲ್ಲಿ ಎಲ್ಲಿ ಮಾರಿರ್ತಾನೆ ಆ ಮಾರಿದ ಅಂಗಡಿ ಒಳಗಡೆ ಹೋಗಿ ರಿಕವರಿ ಮಾಡಬೇಕು. ರಿಕವರಿ ಮಾಡಿದಾಗ ಆ ಒಂದು FIR ಮತ್ತು ಚಾರ್ಜ್ ಶೀಟ್ ಒಳಗಡೆ ಆರೋಪಿನ ಕಳ್ಳನ್ ಮಾಡ್ತಾರೆ. ಆ ಆಭರಣ ಖರೀದಿ ಮಾಡಿದಂಥ ಬಂಗಾರದ ಅಂಗಡಿಯನ್ನು ಸಾಕ್ಷಿದಾರ ಮಾಡ್ತಾರೆ. ಯಾಕಂದರೆ ಆ ಥರ ಕೇಸ್ ಮಾಡಿ ನನಗೆ ಜೈಲಿಗೆ ಕಳಿಸ್ತಾರೆ. ಈ ಕೇಸ್ನಲ್ಲಿ ನನ್ನ ಕೇಸ್ಗೆ ನಾನಾ ವಾದ ಮಾಡ್ತೀನಿ ಅಂತಂದು ನಾನು ನ್ಯಾಯಾಧೀಶರ ಹತ್ರ ಆದೇಶ ಪಡ್ಕೊಂಡು ಆ ಪ್ರಕರಣಗಳಲ್ಲಿ ವಾದ ಮಾಡೋಕ್ಕೆ ಶುರು ಮಾಡ್ತಾನೆ. ಅವಾಗ ಬಂಗಾರದ ಅಂಗಡಿಯವನು, ಸಿಗ್ಲಿ ಬಸ್ಯನಿಂದ ಖರೀದಿ ಮಾಡಿದಂಥ ಬಂಗಾರದ ಅಂಗಡಿಯವನು ಇವತ್ತು 260 ಕೇಸ್ನಲ್ಲಿ, ಕಳ್ಳತನ ಕೇಸ್ನಲ್ಲಿ ಎಷ್ಟು ನಾನು ಅಂಗಡಿಗೆ ಬಂಗಾರ ಮಾರಾಟ ಮಾಡಿದ್ನಲ್ಲ, ಆ ಬಂಗಾರದ ಅಂಗಡಿ ಮಾಲಕರನ್ನ ಸಾಕ್ಷಿದಾರ ಮಾಡ್ತಾರೆ, ಸಿಗ್ಲಿ ಬಸ್ಯನ್ನ ಕಳ್ಳನ್ ಮಾಡ್ತಾರೆ. ಆಮೇಲೆಗೆ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋ ಟೈಮ್ನಾಗ ಬಂಗಾರದ ಅಂಗಡಿಯವನ್ನ ಕೋರ್ಟ್ ಒಳಗಡೆ ಬಂದು ಸಾಕ್ಷಿ ಹೇಳೋಂಥ ಸಂದರ್ಭದಲ್ಲಿ ಗೌರ್ಮೆಂಟ್ PP ಅವರು ಆರೋಪಿನ ತೋರಿಸಿ ಈತನಿಂದ ನೀನು ಇಷ್ಟು ಬಂಗಾರ ಖರೀದಿ ಮಾಡಿದ್ದೀನಿ ಅಂತಂದು ಪೊಲೀಸ್ನವರು ಕೇಸ್ನಲ್ಲಿ ಹಾಕಿದಾರಪ್ಪ, ಇದಕ್ಕೆ ನಿಂದೇನು ಹೇಳಿಕೆ ಅಂತ ಕೇಳ್ತಾರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ. ಆತ ನನ್ನೊಮ್ಮೆ ಮುಖ ನೋಡಿ, ಈತ ಯಾರು ಅನ್ನೋದು ಗೊತ್ತಿಲ್ಲರಿ, ಈತನಿಂದ ನಾನು ಯಾವ ಬಂಗಾರ ಖರೀದಿ ಮಾಡಿಲ್ರಿ ಅಂತ ಹೇಳ್ತಾನೆ ಹೊರತು, ಹೌದು ಸ್ವಾಮಿ ಈತನಿಂದ ಇಂತಿಂಥ ಸಮಯ ಇಂತಿಂಥ ತಾರೀಕಿನ ದಿವಸ ಇಷ್ಟಿಷ್ಟು ಬಂಗಾರ ಖರೀದಿ ಮಾಡೀನಿ ಅಂತ ಹೇಳಿದ್ರೆ ಅವನು ಆರೋಪಿ ಆಗ್ತಾನೆ. ಅದು ಅವನಿಗೆ ಗೊತ್ತಿದ್ದರಿಂದ ಪೊಲೀಸ್ನವರು ಸಾಕ್ಷಿದಾರನ ಅಂಗಡಿಯವನು ಸಾಕ್ಷಿದಾರನ ಮಾಡಿದ್ರಿಂದ ಅವನು ಕೋರ್ಟ್ನಲ್ಲಿ ಬಚಾವ್ ಹಾಕ್ತಾನೆ.
ಅಂದ ಬಳಿಕ ಅಲ್ಲಿ ಅವನು ಬಂಗಾರನ ನಾ ತೊಗೊಂಡಿಲ್ಲ ಕಳ್ಳನಂತಿಲ್ಲ ಅಂದಾಗ ಕಳ್ಳನಿಗೇನು ಮಾಡ್ತಾರೆ ನ್ಯಾಯಾಧೀಶರು, ಬಿಡುಗಡೆ ಹೋಗಪ್ಪ ನೀನು ಅಂತಾರೆ. ಅದೇ ಆ ಕಳ್ಳನ ಜೊತೆಲೇ ಆ 10 ಸಲ ಬಂಗಾರ ತೊಗೊಂಡಂಥ ಬಂಗಾರದ ಅಂಗಡಿಯನ್ನು ಆರೋಪಿ ಮಾಡಿದರೆ ನಿಜವಾಗಿ ಈ ಸಿಗ್ಲಿ ಬಸ್ಸ ಇಷ್ಟು ಪ್ರಕರಣಗಳನ್ನ ಮಾಡ್ತಿದ್ದಿಲ್ಲ. ಯಾಕಂದ್ರೆ ಆಸೆ ಇದ್ದವರು ಆ ಬಂಗಾರ ತೊಗೊಳಕ್ಕೆ ಆಸೆ ಅವ್ರಿಗಿರುತ್ತೆ, ಕಳ್ಳತನ ಮಾಡಿ ಮಾರಾಟ ಮಾಡೋಕ್ಕೆ ನನಗಿರುತ್ತೆ. ಹೀಗಾಗಿ 260 ಕೇಸ್ ಪ್ರಕರಣದಲ್ಲಿ ಈ ಸಿಗ್ಲಿ ಬಸ್ಸಿನ ಮೇಲೆ ಬಂಗಾರದ ಅಂಗಡಿ ಆ ಕಳ್ಳನಿಂದ ಬಂಗಾರ ಖರೀದಿ ಮಾಡಿದಂಥವ್ರ ಮೇಲೆ ಕೇಸ್ ಯಾವ ಪ್ರಕರಣದಲ್ಲಿ ಕೇಸ್ ಹಾಕಿಲ್ಲ. ಬಂಗಾರದ ಅಂಗಡಿಯವ್ರನ್ನ ಕಳ್ಳನ ಜೊತೆಲೇ ಕೇಸ್ ಹಾಕಿದ್ದ ದಾಖಲಾಗಳಿಲ್ಲ. ಇದೆ ಒಂದು ದಾಖಲಾ ಇದೆ, ಅದು ಸೊರಬ ಕೋರ್ಟ್ನಾಗ ಬಂಗಾರ ಕಳ್ಳತನ ಮಾಡಿದವನು ನಾನು, ಕಳ್ಳತನ ಮಾಲ್ ತೊಗೊಂಡು ಮಾರಿದವನು ಒಬ್ಬವನು, ಆ ಮಾರಾಟ ಮಾಡ್ಕೊಂಡು ತೊಗೊಂಡವನು ಖರೀದಿ ಮಾಡಿದವನು ಒಬ್ಬವನು, ಬಂಗಾರದ ಅಂಗಡಿಯವನು ಮತ್ತು ಅದನ್ನು ಮಾರಾಟ ತೊಗೊಂಡು ಹೋಗಿ ಮಾರಾಟ ಮಾಡಿದವನು ಮತ್ತು ಕಳ್ಳತನ ಮಾಡಿದಂಥ ನನ್ನ ಮೇಲೇನು ಕೇಸ್ ಹಾಕಿದ್ರು. ಎಲ್ಲೇ ಸೊರಬ ಕೋರ್ಟ್ನಾಗ 3 ಮಂದಿನ ಆ ಕೋರ್ಟ್ನಲ್ಲೇ ವಾದ ವಿವಾದ ನಡೆಯೋಂಥ ಸಂದರ್ಭದಲ್ಲಿ ಅವನ ಬಂಗಾರ ನಾ ತೊಗೊಂಡಿಲ್ರಿ ಇವನು ಅಂತೇಳಿ ಅಂತ ಅವನು ಹೇಳ್ತಾನೆ, ನಾನು ಇವನಿಂದ ಬಂಗಾರ ಮಾರಿಲ್ರಿ ಅಂತ ಇವನು ಹೇಳ್ತಾನೆ, ನಾನು ಕಳ್ಳತನ ಮಾಡಿಲ್ರಿ ಅಂತ ನಾನು ಹೇಳ್ತೀನಿ. ಅಲ್ಲಿ ಯಾರಿಗೆ ನ್ಯಾಯ ಸಿಗುತ್ತೆ? ಮೂವರಿಗೂ ನ್ಯಾಯ ಸಿಗುತ್ತೆ. ಅದಕ್ಕೋಸ್ಕರ ಕಳ್ಳನಷ್ಟೇ ನೀವು ಆರೋಪಿ ಮಾಡಿ ಕಳ್ಳತನ ಮಾಲ್ 10 ಸಲ ತೊಗೊಂಡವ್ರನ್ನ ಸಾಕ್ಷಿದಾರ ಮಾಡೋದ್ರಿಂದ ಇವತ್ತು ಈ ಸಿಗ್ಲಿ ಬಸ್ಸ 260 ಕೇಸು ಕೋರ್ಟ್ನಲ್ಲಿ ಸರಿಲೀಸಾಗಿ ಗೆದ್ದಿದ್ದಾನೆ. ಅದೇ ಬಂಗಾರದ ಅಂಗಡಿಯವ್ರನ್ನ ಮಾರಾಟ ಕಳ್ಳನಿಂದ ಮಾಲ್ ತೊಗೊಂಡವ್ರಿಗೂ ಆ ಕೇಸ್ ಹಾಕಿದರೆ ಇವತ್ತು ಅವ್ರಿಗೂ ಶಿಕ್ಷೆ ಆಗ್ತಿತ್ತು. ಯಾಕಂದ್ರೆ ಅವನಿಗೆ ಆಸೆ ಇತ್ತು, ನನಗೆ ಕಳ್ಳತನ ಮಾಡಿದ್ದು ಮಾರಕ್ಕೆ ನನಗೆ ದುಡ್ಡು ಬೇಕಾಗಿತ್ತು, ಅವನಿಗೆ ಬಂಗಾರ ಬೇಕಾಗಿತ್ತು, ನನಗೆ ದುಡ್ಡು ಬೇಕಾಗಿತ್ತು. ಇಬ್ಬರು ಕಳ್ಳರ. ಆದರೆ ಕಳ್ಳನ ಮಾಡ್ತೀರಿ, ಬಂಗಾರ ಮಾಲ್ ತೊಗೊಂಡವನ್ನ ಸಾಕ್ಷಿದಾರ ಮಾಡ್ತೀರಿ. ಈ ಥರ ಆಗಿದ್ದರಿಂದ ಇವತ್ತು ಈ ಸಿಗ್ಲಿ ಬಸ್ಸ 260 ಕೇಸ್ ಗೆದ್ದಿದ್ದಾನೆ. ಇಲ್ಲಿ ಮಿಸ್ಟೇಕ್ ಯಾರ್ದು? ಪೊಲೀಸ್ನವ್ರದ್ದು ತಾನೆ, ಪೊಲೀಸ್ ಅಧಿಕಾರಿಗಳು ತಾನೆ, ನಿಮ್ಮದೇ ತಾನೆ. ಅದೇ ಬಂಗಾರ ರಿಕವರಿ ಮಾಡೋಂಥ ಸಂದರ್ಭದಲ್ಲಿ ಹೋದಾಗ ಅವನು ಆರೋಪಿ ಜೊತೆಲಿ ಕೇಸ್ನಲ್ಲಿ ಫಿಟ್ ಮಾಡಿ ಇಬ್ಬರು ನೀವು ಕಳ್ಳರ ಅಂತಂದು ಕೇಸ್ ಹಾಕಿದ್ರೆ ಯಾವತ್ತೂ ಅವ್ರಿಗೆ ಬಂಗಾರ ತೊಗೊಳಕ್ಕೆ ಇಷ್ಟಪಡೋಂಗಿಲ್ಲ. ಕಳ್ಳತನ ಮಾಲ್ ಕಳ್ಳ ಈ ಥರ ಅವ್ರಿಗೆ ಕೇಸ್ ಆಗ ಅವನು ಕಳ್ಳತನ ಮಾಲ್ ಮಾರಕ್ಕೆ ಹೋಗಂಗಿಲ್ಲ. ಇಲ್ಲಿ ಮಿಸ್ಟೇಕ್ ಆಗಿದ್ದು ಪೊಲೀಸ್ನವ್ರದ್ದು. ಕತೆ ಬರಿಬೇಕಾದ್ರೆ ಕರೆಕ್ಟಾಗಿ ಬರೆದ್ರೆ ಆರೋಪಿ ತಪ್ಪಿಸ್ಕೊಳ್ಳೋಕ್ಕೆ ಚಾನ್ಸ್ ಇಲ್ಲ. ಆದ್ದರಿಂದ ಇವತ್ತು ಸಿಗ್ಲಿ ಬಸ್ಸಿನ ಮೇಲೆ 260 ಕೇಸು ನಾ ಕಳ್ಳ ಅಂತಂದು ನನಗೆ ತೀರ್ಪು ಆಗಲಿಲ್ಲ, ಅಪರಾಧಿ ಅಂತಂದು ತೀರ್ಪು ಕೊಡೋಕೆ ಆಗಲಿಲ್ಲ. ಯಾಕಂದರೆ ಬಂಗಾರ ತೊಗೊಂಡವನು ಕೋರ್ಟ್ನಲ್ಲಿ ಬಂದು ನಾ ಇವನಿಂದ ಬಂಗಾರನ ತೊಗೊಂಡಿಲ್ರಿ, ಇವ್ನು ಯಾರು ಗೊತ್ತೇ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಹೊರತು ಹೌದ್ರಿ ನಾ ಇವನಂತಲ್ಲಿ ಬಂಗಾರ ತೊಗೊಂಡೇನೆ ಅಂತ ಹೇಳಿದರೆ, ಹಂಗಾರೆ ಅವ ಬಂಗಾರ ತೊಗೊಂಡನಂತ ಹೇಳಿದರೆ ನಾನು ಈ ಕೇಸನ್ನ ವಜಾ ಮಾಡಿರಿ, ಹೊಸ್ದಾಗಿ FIR ರೀ, ನನಗೆ 1ನೇ ಆರೋಪಿ ಮಾಡಿರಿ, ಅವ್ನಿಗೆ 2ನೇ ಆರೋಪಿ ಮಾಡಿರಿ. ಯಾಕಂದ್ರೆ ನಾನು ಕಳ್ಳತನ ಮಾಡಿದ್ದೀನಿ, ಮಾಲ್ ಅವನಿಗೆ ಮಾರಾಟ ಮಾಡಿದ್ದೀನಿ. ಅವನು ಕಳ್ಳಲ್ಲ, ಕಳ್ಳತನ ಮಾಲ್ ತೊಗೊಳ್ಳವನು, ಅವನು ಕಳ್ಳನ ಮಾಡಿದ್ರೆ ಅದು ಮುಂದೆ ತೀರ್ಪು ಏನಾಕಿತ್ತೋ ಗೊತ್ತಾಕಿತ್ತು. ಆದರೆ ಕಳ್ಳನ ಮಾಡಿದ್ರು, ಕಳ್ಳತನ ಮಾಲ್ ತೊಗೊಂಡವನ್ನ ಸಾಕ್ಷಿದಾರ ಮಾಡಿದರು. ಇದು ಆಗೋದ್ರಿಂದ ಇವತ್ತು ಈ ಅಪರಾಧಿಗಳು ಜಾಸ್ತಿ ಉದ್ಭವ ಆದರು, ಅಪರಾಧಗಳು ಜಾಸ್ತಿ ನಡೆಯಕತ್ತಿದ್ವು. ಅದೇ ಅಪರಾಧ ನಡಿಬಾರ್ದು ಅಂದರೆ ಕಳ್ಳನ ಮಾಡಬೇಕು, ಕಳ್ಳತನ ಮಾಲ್ ತೊಗೊಂಡವನು ಕಳ್ಳನ ಮಾಡಬೇಕು. ಇದು ನನ್ನ ಒಂದು ಅನುಭವದ ಹೇಳಿಕೆ ಅಂತ ನೀವು ತಿಳ್ಕೊಬೋದು. ಇದು ಕಾನೂನಿಗೆ ಸರಿಯಾದಂಥ ನನ್ನ ಹೇಳಿಕೆ ಅನ್ನೋದು ಅವರು ತಿಳ್ಕೊಬೇಕು. ಹೌದಲೇ ಬಸ್ಸ, ಕಳ್ಳತನ ಮಾಡಿ ಬಂಗಾರದ ಅಂಗಡಿಯರಿಗೆ ಮಾರಿರ್ತಿದ್ದಿ, ಅವ್ರ ಹತ್ರ ರಿಕವರಿ ಮಾಡಿದಾಗ ಅವ್ರನ್ನೂ ಆರೋಪಿ ಮಾಡಿದರೆ ನಿಜವಾಗಿ ಇದಕ್ಕೆ ನಮಗೊಂದು ಒಳ್ಳೇದಾಕಿತ್ತು ಅಂತಂದು ಅವ್ರು ತಿಳ್ಕೊತಿದ್ರು. ಕೋರ್ಟ್ನಾಗ ನಾವು ನೋಡ್ತಿದ್ವಿ, ಇವ್ರು ಏನು ಮಾಡ್ತಾರೆ, ಹಿಡ್ಕೊಂಡು ಹೋಗ್ತಾರೆ, ಸರಿಯಾಗಿ ಹೊಡಿತಾರೆ, ಇಲ್ಲದ್ದು ಎಲ್ಲ ಬಾಯಿ ಬಿಡಿಸ್ತಾರೆ, ಆಮೇಲೆ ರಿಕವರಿ ಮಾಡ್ತಾರೆ, ಅರ್ಧ ಅವ್ರು ತಿಂತಾರೆ, ಅರ್ಧ ನನ್ನ ಮೇಲೆ ಕೇಸ್ ಹಾಕಿ ಕಳಿಸ್ತಾರೆ. ಅವಾಗ ಕೋರ್ಟ್ನಾಗ ಬಂದು ಕೋರ್ಟಿಗೆ ಬಂದು ಏನಪ್ಪ ಜಡ್ಜ್ ಸಾಹೇಬ್ರಿಗೆ ಕೇಳ್ತಾರೆ, ಅವ್ರಿಗೆ ಕೇಳ್ತಾರೆ ಇವನು ಪರಿಚಯನೋ ಅಂತ ಕೇಳ್ತಾರೆ. ಎಲ್ರಿ ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಮತ್ತು ನೀ ಸಹಿ ಹಾಕಿಲ್ಲ, ಇಲ್ರಿ ನಮ್ಮ ಅಂಗಡಿ ಅಂತೇಳಿ ಹೊಂಟ್ರಿ, ನಾ ಬರೋ ಸ್ಟೇಷನ್ ಅಂತ ಹೊಡಿದ್ದೆ, ಸಹಿ ಹಾಕಿದ್ರೆ ಸಹಿ ಹಾಕಂದ್ರೆ ಹಾಕಿದ್ರಿ, ಆದರೆ ಇವ್ರು ಈ ಥರ ಮಾಡ್ತಾರೆ ನಾ ಸಹಿ ಹಾಕ್ತಿದ್ದಿಲ್ರಿ ಅಂತ ಸುಳ್ಳು ಹೇಳ್ಬಿಡ್ತಾರೆ.
ಅಪರಾಧಗಳು ನಡಿಬಾರ್ದಂದ್ರೆ ಏನು ಮಾಡ್ಬೇಕನ್ನೋದು ಪೊಲೀಸ್ನವರು ಅರ್ಥ ಮಾಡ್ಕೋಬೇಕು. ನಾನು ಪೊಲೀಸರು ತಂದೆ ಅಂತ ತಿಳ್ಕೊಂಡು ಬದುಕಿದವನು. ಯಾಕಂದ್ರೆ 5-6 ಕೇಸ್ ಮಾಡಿದವ್ರಿಗೆಲ್ಲ ಎನ್ಕೌಂಟರ್ ಮಾಡಿ ಸಾಯಿಸಿಬಿಡ್ತಾರೆ. ನಾನು 260 ಬರೀ ಕಳ್ತನ ಮಾಡಿದೆ, ಆದರೂ ನಾನು ಇನ್ನೂವರೆಗೆ ಜೀವಂತವಾಗಿದ್ದೀನಿ. ಅದಕ್ಕೋಸ್ಕರ ದಯವಿಟ್ಟು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಕೈ ಮುಗಿದು ಹೇಳ್ತೀನಿ, ಯಾರು ಒಂದು ಚೀಟಿಂಗ್ ಆಗಿರಲಿ ಯಾಕಂದರೆ ಈಗ ಜಗಳೂರಲ್ಲಿ ನನ್ನ ಮೇಲೆ ಕೇಸ್ ಹಾಕಿದ್ದಾರೆ, FIR ಆಗೈತೆ ನನ್ನ ಮೇಲೆ. 60,000 ರೂಪಾಯಿ ಸಿಗ್ಲಿ ವರ್ಷ ಬಂಗಾರ ಕೊಡಿಸ್ತೀನಿ ಅಂತಂದು ಜಗಳೂರು ಕರ್ಕೊಂಡು ಹೋಗಿ ಅವನಂತಲ್ಲಿ ದುಡ್ಡು ಇಸ್ಕೊಂಡು ನಾಪತ್ತೆ ಆಗಿದಾನ ಅಂತಂದು. ಮತ್ತು ಈಗ ನನ್ನ ಊರು ನೋಡಿದ್ರೆ ಈಸೂರಾಗದೆ ಇದೆ, ಅವ ನೋಡಿದ್ರೆ ನ್ಯಾಮತಿ ಇಲ್ಲದಾರ. ನಾವು ಇಬ್ಬರು ಹೋಗಿ ಜಗಳೂರಲ್ಲಿ ವ್ಯವಹಾರ ಮಾಡೀವಿ ಅಂತಂದು ಅವನು ಹೋಗಿ ಕಂಪ್ಲೇಂಟ್ ಕೊಟ್ಟಾನ. ಆದರೆ 60,000 ರೂಪಾಯಿ ಕೊಡಬೇಕಾದ್ರೆ ಒಂದು ಸಾಕ್ಷಿ ಇರಬೇಕು. ಇಲ್ಲ ಅವನು ಹೋಗಿ ಅವತ್ತೇ ನಾನು ಮೋಸ ಮಾಡಿದ್ದ ಕರೆ ಆಗಿದ್ದರೆ ಪಕ್ಕದಲ್ಲಿನ ಸ್ಟೇಷನ್ ಐತಿ, ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ರೆ, ಸರ್ ಈಗ ಸಿಗ್ಲಿ ಬಸ್ ಅನ್ನೋನ್ರಿ ನನಗೆ ಇಲ್ಲಿ ಕರ್ಕೊಬೋದು, 60,000 ರೂಪಾಯಿ ಇಸ್ಕೊಂಡು ನಾಪತ್ತೆ ಆಗ್ಯಾನ್ರಿ, ಬಂಗಾರ ಕೊಡಿಸ್ತೀರಿ ಅಂತ ಅಂದಿದ್ರೆ ಅವನು ಪೊಲೀಸ್ನವರು ಅದ್ರ ಮೇಲೆ ಆ್ಯಕ್ಷನ್ ತೊಗೊತಿದ್ರು. 8 ತಿಂಗಳಾದ ನಂತರ ಅವನು ನಮ್ಮ ಮನೆಗೆ 5-6 ಸಲ ಬಂದ್ಕೊಂತ ಹೋಗಿದ್ದಾನ. ಒಂದು 7,000 ರೂಪಾಯಿ ದುಡ್ಡು ಕೊಟ್ಟಿದ್ದವ. ಎಲ್ಲೇ ನನಗೆ ಕಷ್ಟಕ್ಕಂತ ಕೊಟ್ಟಿದ್ದ, ನನ್ನಿಂದ ಈ ಕಾನೂನು ಬಗ್ಗೆ ಮಾಹಿತಿ ತಿಳ್ಕೊಳಕ್ಕೆ. ಹಾವು ಎಲ್ಲಿ ಸಿಗ್ತಾವೋ, ಇದು ಮನ್ಮುಖ ಹಾವು ಎಲ್ಲಿ ಸಿಗ್ತಾವೋ, ಆಮೆ ಎಲ್ಲಿ ಸಿಗ್ತೈತಿ, ನಿಧಿ ಎಲ್ಲಿ ಸಿಗ್ತೈತಿ, ಪಾಯಿಂಟ್ ಹೆಂಗೆ ಕಂಡುಹಿಡ್ಬೇಕು ಇಂಥ ಪ್ರಶ್ನೆ ಕೇಳೋನು. ಅವನು ರೈತ ಅಲ್ಲ, ಅವನು ಒಬ್ಬ ಚೀಟರ್ ಅವನು. ಯಾಕಂದರೆ ಕಳ್ಳನ್ನ ಅಂತಲ್ಲೇ ಬಂಗಾರ ಐತಂತದ್ದು ಬಂಗಾರ ಯಾವ ಅಂಗಡಿ ಕರ್ಕೊಂಡು ಹೋಗಿದ್ದೀನಿ ಅವ್ನು ಬಂಗಾರ ಕೊಡ್ಸೋಕ್ಕೆ, ಅವಕ್ಕೆಲ್ಲ ಆಧಾರಗಳು ಬೇಕಲ್ಲ. ಅದಕ್ಕೋಸ್ಕರ ದಯವಿಟ್ಟು ಹೇಳ್ತೀನಿ, ಈ ಕೇಸ್ನಲ್ಲಿ ಜಗಳೂರಕ್ಕೆ ಕಂಪ್ಲೇಂಟ್ ಏನು ತೊಗೊಂಡಿದ್ದಾರಲ್ಲ ಸಾಹೇಬರು, ಅವ್ರಿಗೂ ಹೇಳ್ತೀನಿ, ಇವತ್ತು ನಾವಿಬ್ಬರು ಕೋರ್ಟ್ನಲ್ಲಿ ಫೈಟ್ ಆಡ್ತೀವಿ. ಅವ್ನು ಕೊಟ್ಟಿದ್ದು ಅವ್ನು ಸಾಬೀತುಪಡಿಸ್ಬೇಕು, ನಾವು ತೊಗೊಂಡಿಲ್ಲ ಅಂತ ನಾ ಸಾಬೀತುಪಡಿಸ್ತೀನಿ. ನೀವು FIR ಹಾಕಿದಿರಲ್ಲ, ನನ್ನ ಮೇಲೆ ಅಷ್ಟೇ ಹಾಕಬೇಡಿ, ಅವ್ನ ಮೇಲೆ ಹಾಕಬೇಕು. ಯಾಕೆ ಹೇಳ, ಅವನು ಕಳ್ಳನ. ನಾವು ಇಬ್ಬರು ಅಲ್ಲಿ ಬಂದು ತೊಗೊಂಡು ರೊಕ್ಕ ಕೊಟ್ಟೇನೆ ಅಂತಂದು ಅದು ಸಾಬೀತಾದ್ರೆ ಅವನು ಕಳ್ಳ ಹಾಕಾರ. ಕಾನೂನು ಬೇಕಾಗಿದ್ದು ಆಧಾರ. ಜೊತೆಲಿ ಇಬ್ಬರು ಬಂದಿರ್ತೀವಿ, ಇವತ್ತು 60,000 ನಾಳೆ ಇನ್ನೊಬ್ಬನು 60 ಲಕ್ಷ ಅಂತಾರೆ. ಹ್ಯಾಡ್ ದಿ ಕ್ರೈಮ್ ಬಟ್ ನಾಟ್ ದಿ ಕ್ರಿಮಿನಲ್. ಇವೆಲ್ಲ ಆಗಬಾರ್ದಂದ್ರೆ ಪೊಲೀಸ್ನವರು ಕಳ್ಳನ ಹೆಂಗೆ ಹಿಡಿದು ರಿಕವರಿ ಮಾಡ್ತೀರಿ, ಹಾಗೆ ಬಂಗಾರ ದಗಡಿಯಲ್ಲಿ ರಿಕವರಿ ಮಾಡಿದವ್ರನ್ನು ಕಳ್ಳನ ಮಾಡ್ಬೇಕು ನೀವು. ಅವಾಗ ಅವ್ರಿಗೆ ಜೀವನ ಆಧಾರದಲ್ಲಿ ದುಡ್ಡು ತಿನ್ಬೇಕು, ಕಳ್ತನ ಮಾಲ್ ತೊಗೋಬಾರ್ದು ಅನಿಸ್ತೈತಿ. ಯಾರು ತೊಗೊಳ್ಳಲ್ಲ ಅಂದ್ರೆ ನಾ ಕಳ್ತನ ಬಿಡ್ಬೇಕು ಅನಿಸ್ತೈತಿ. ಇದು ಹೀಗೆ ನೀವು ಅವಕಾಶ ಮಾಡಿಕೊಡ್ತೀರಿ, ಆ ಕ್ರೈಮ್ಗಳನ್ನ ಜಾಸ್ತಿ ಬೆಳೆಸ್ತೀರಿ. ಇದು ಆಗಬಾರ್ದು. ಇವತ್ತು 260 ಕೇಸ್ ಗೆಲ್ಲಕ್ಕೆ ಕಾರಣ ಏನಪ್ಪ ಅಂದ್ರೆ, ನನ್ನ ಕಳ್ಳನ ಮಾಡಿದ್ರಿ, ಕಳ್ತನ ಮಾಲ್ ತೊಗೊಂಡವನ್ನ ಸಾಕ್ಷಿದಾರ ಮಾಡಿದ್ರಿ. ಅದಕ್ಕೋಸ್ಕರ ಎಲ್ಲ ಕೇಸ್ನಲ್ಲಿ ನಾವು ವಿನ್ ಆದೆ. ಅದೇನು ದೊಡ್ಡ ವಾದ, ಏನು ದೊಡ್ಡದೇನಲ್ಲ. 45 ನಿಮಿಷದಾಗನ ನಾನು ಆರ್ಗ್ಯುಮೆಂಟು 10 ವರ್ಷ ಕೇಸ್ ನಡೆಸಿದ್ದೀನಿ. ಬರೀ 45 ನಿಮಿಷ ಆರ್ಗ್ಯುಮೆಂಟ್ ಕೊಟ್ಬಿಟ್ರೆ 10 ಕೇಸನ್ನು ಅಕ್ಯೂಟ್ ಮಾಡ್ಕೊಂಬಿಡ್ತಿದ್ದೆ ನಾನು. ಅಂಥವು ದಾಖಲೆಗಳದವು ನನ್ನಂತೇಳಿ, ಆಧಾರಗಳದವು ನಾನು ಮಾಡಿಕೊಂಡಿದ್ದು. ಅದಕ್ಕೋಸ್ಕರ ನನಗೆ ಈ ಥರ ಆಗಬಾರ್ದಂದ್ರೆ, ಯಾರು ಕಳ್ತನ ಮಾಡಿರ್ತಾರೆ ಅವನಿಗೂ ಕೇಸ್ ಹಾಕಬೇಕು, ಯಾರು ಕಳ್ತನದ ಬಂಗಾರಕ್ಕೆ ಆಸೆ ಪಡ್ತಾರೆ ಅವನಿಗೂ ಕೇಸ್ ಹಾಕಬೇಕು. ಇದು ನನ್ನ ವಾದ. ಕೋರ್ಟ್ನಲ್ಲಿ ಇದೇ ಥರನೇ ನಾನು ವಾದ ಮಾಡಿ ಯಾರು ನನ್ನ ಮೇಲೆ ದೂರು ಕೊಟ್ಟರೆ ಅವನ್ನ ಆರೋಪಿನ ಮಾಡಿ ಆಮೇಲೆ ಕೋರ್ಟ್ನಲ್ಲಿ ನಾನು ನ್ಯಾಯ ತೊಗೊತೀನಿ. ಇದು ಸಿಗ್ಲಿ ವರ್ಷನ್ ವಾದ.